ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸ್ಮಾರ್ಟ್ ಹೋಮ್ ಮೇಕಿಂಗ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅಡುಗೆ ಬೇಗ ಆಗಲು, ಮನೆ ನೀಟಾಗಿರಲು, ಆರೋಗ್ಯ ಚೆನ್ನಾಗಿರಲು ನಾನು ಫಾಲೋ ಮಾಡುವಂಥ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಆದಷ್ಟು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಎಂದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟಿಗೆ ಒಂದು ಹೆಲ್ತಿ ಆಗಿರುವಂಥ ಡ್ರಿಂಕ್ಸ್ನ ತೋರಿಸ್ತಾ ಇದ್ದೀನಿ. ಇದು ಟೆಂಡರ್ ಕೊಕೊನೆಟಿಂದ ಮಾಡುವಂಥದ್ದು. ಎಳ್ನೀರು ಈಗ ಸಮ್ಮರ್ ಆಗಿರೋ ಕಾರಣ ಎಲ್ಲರೂ ಕೂಡ ತಗೊಳ್ತಾ ಇರ್ತೀವಿ. ಎಳ್ನೀರಿಂದ ಅಂದರೆ ಕೇವಲ 2 ಎಳ್ನೀರಿಂದ 4 ಗ್ಲಾಸ್ ಆಗುವಷ್ಟು ಮಿಲ್ಕ್ ಶೇಕ್ ಅಂತಾನೆ ಹೇಳ್ಬೋದು. ಒಂದು ಕೊಕೊನೆಟ್ ಮಿಲ್ಕ್ ಶೇಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಸೊ ನಾನು 2 ಚಿಕ್ಕದಾಗಿರುವಂಥ ಎಳ್ನೀರನ್ನ ತಗೊಂಡಿದ್ದೀನಿ. ಮನೆಗೆ ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದಾಗ, ಎಳ್ನೀರು ಕಡಿಮೆ ಇದ್ದಾಗ, ಜಾಸ್ತಿ ಜನಕ್ಕೆ ಸರ್ವ್ ಮಾಡಬೇಕು ಅಂದಾಗ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಬೋದು. ಫಸ್ಟಿಗೆ ನಾನು ಎಳ್ನೀರನ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ವಲ್ಪ ಅಗಲವಾಗಿ ಹೋಲ್ನ ಮಾಡಿಕೊಂಡು ಫಸ್ಟಿಗೆ ನೀರನ್ನ ಒಂದು ಚೊಂಬಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅಗಲವಾಗಿ ಹೋಲ್ ಮಾಡಿರೋ ಕಾರಣ ಒಂದು ಸ್ಪೂನ್ ಸಹಾಯದಿಂದ ಅದರೊಳಗಡೆ ಇರುವಂಥ ಕೊಬ್ಬರಿನ ಕೂಡ ಈಸಿಯಾಗಿ ತೆಗಿಬೋದು. ಸಾಮಾನ್ಯವಾಗಿ ಕೊಬ್ಬರಿನ ತೆಗಿಬೇಕು ಅಂದರೆ ತೆಂಗಿನಕಾಯಿನ ನಾವು ಹೊಡಿತಾ ಇರ್ತೀವಿ, ಅಂದರೆ ಎಳ್ನೀರನ್ನ ಹೊಡಿತಾ ಇರ್ತೀವಿ. ಬಟ್ ಈ ರೀತಿ ಹೋಲ್ನ ನಾವು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ರೆ ಕೊಬ್ಬರಿನ ನೀಟಾಗಿ ತೆಗಿಬೋದು. ಈಗ ಕೊಬ್ಬರಿ ಮತ್ತು ಎಳ್ನೀರನ್ನ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಂದು ನೀರು ಒಳಗಡೆನೆ ನಾನು ಕಲ್ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ, ಗ್ರಾಸರಿ ಶಾಪ್ಸಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಪುಟ್ಟದಾಗಿರುವಂಥ ಪ್ಲೇಟ್ನ 2 ಮೇಲೆ ಕೂಡ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಯಾವಾಗ ಬೇಕಾವಾಗ ನಾವು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋ ಅಂತಹ ಒಂದು ಮಿಲ್ಕ್ ಶೇಕ್ ಇದು. ಇದಕ್ಕೆ ನಾನು ಮಿಲ್ಕ್ನ ಯೂಸ್ ಮಾಡ್ದಿರಾ ಈ ಕೊಬ್ಬರಿ ತೆಗ್ದಿದೀವಲ್ವಾ, ಎಳೆ ಕೊಬ್ಬರಿ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಜ್ಯೂಸ್ನ ರೆಡಿ ಮಾಡೋದಕ್ಕಿಂತ ಮುಂಚೆ ಚಿಯಾ ಸೀಡ್ಸ್ನ ನಾನು ನೆನೆಸಿಟ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಈ ಒಂದು ಸೀಡ್ಸ್ನ ಒಂದು ಗ್ಲಾಸಲ್ಲಿ ಹಾಕೊಂಡ್ರೆ ಇಮ್ಮಿಡಿಯೇಟ್ ಆಗಿ ನೆಂದೋಗ್ಬಿಡುತ್ತೆ. ಈಗ ನಾನು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಕೊಬ್ಬರಿನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ. ಇದು ಜ್ಯೂಸರು. ಈ ಒಂದು ಜಾರಲ್ಲಿ ಹಾಕೊಂಡು ಒಂದ್ಸರಿ ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ಈ ರೀತಿ ಕೊಬ್ಬರಿನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಹಾಲು ಕೂಡ ಯೂಸ್ ಮಾಡ್ಕೊಳ್ಬಹುದು. ಬಟ್ ಇದರ ನ್ಯಾಚುರಲ್ ಆಗಿರುವಂಥ ಟೇಸ್ಟ್ ಬರಬೇಕು ಅನ್ನೋದಾದ್ರೆ ಎಳೆ ಕೊಬ್ಬರಿನೇ ನೀವು ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಹಾಲು ರೀತಿಯಲ್ಲಿ ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಈಗ ಇದರಲ್ಲೇ ನಾನು ಆಗ್ಲೇ ಕಲ್ ಸಕ್ಕರೆ ಹಾಕಿ ಇಟ್ಟಿದೀವಲ್ವಾ ಎಳ್ನೀರು, ಆ ನೀರನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಕೂಲಾಗಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ಫಸ್ಟಿಗೆ ನಾನು ಎಳ್ನೀರು ಮತ್ತೆ ಕೊಬ್ಬರಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಕು ಅಂದಾಗ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಮೇಲೆ ನಾನು ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕೊಳ್ತಾ ಇದ್ದೀನಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಎಳೆ ಕೊಬ್ಬರಿನ ಯೂಸ್ ಮಾಡಿರೋದ್ರಿಂದ ಜ್ಯೂಸ್ ಕುಡಿಬೇಕಾದ್ರೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ. ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಇಟ್. ನಿಮ್ಗೆ ಇದು ಇನ್ನೂ ಕೂಲಿಂಗ್ ಆಗಿ ಬೇಕು ಅನ್ನೋದಾದ್ರೆ ಐಸ್ ಕ್ಯೂಬ್ನ ಹಾಕೊಳ್ಬಹುದು, ಅಥವಾ ಇದೇ ಜ್ಯೂಸ್ನ ನೀವು ಫ್ರಿಜ್ಜಲ್ಲಿ 1 ಗಂಟೆ ಕಾಲ ಇಟ್ಬಿಟ್ಟು ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ನೆಕ್ಸ್ಟು, ಅಡುಗೆ ಬೇಗ ಮಾಡಬೇಕು ಅಂದರೆ ಕೆಲವೊಂದು ಪೌಡರ್ಸ್ನ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಕೆಲವೊಂದು ಮಸಾಲೆ ಪೌಡರ್ಸ್ ರೆಡಿ ಇತ್ತು ಅಂದರೆ ಅಡುಗೆ ಬೇಗ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಸ್ಪೈಸ್ ಪೌಡರ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಜೀರಾ ಪೌಡರು. ಸೊ ನೀವೆಲ್ಲರೂ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ಕೂಡ ಈ ಒಂದು ಜೀರಾ ಸೀಡ್ಸ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆನ ಒಂದು 50 ಗ್ರಾಮ್ ಅಷ್ಟು ಮಾತ್ರನೇ ಜೀರಿಗೆನ ತಗೊಂಡಿದ್ದೀನಿ. ತಿಂಗಳಿಗೊಂದ್ಸರಿ ಅಥವಾ ನಾನು 2 ತಿಂಗಳಿಗೊಂದ್ಸರಿ ಈ ರೀತಿ ಪೌಡರ್ನ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಇದೇ ಪೌಡರ್ ನಿಮಗೆ ಮಾರ್ಕೆಟ್ಸಲ್ಲಿ ಕೂಡ ಅವೈಲಬಲ್ ಇದೆ. ಬಟ್ ಮನೆಯಲ್ಲಿ ಮಾಡಿರುವಂಥ ಪೌಡರ್ ಬರುವಂಥ ಅರೋಮಾ ಅದು ಬರಲ್ಲ. ಅಷ್ಟೇ ಅಲ್ಲ, ಕೆಲವೊಂದು ಪೆಸ್ಟಿಸೈಡ್ಸ್ ಕೂಡ ಆ ಒಂದು ಪೌಡರ್ಸ್ಗೆ ಹಾಕಿರ್ತಾರೆ ತುಂಬ ದಿನಗಳವರೆಗೂ ಇರೋದಕ್ಕೋಸ್ಕರ. ಸೊ ಹೆಲ್ತ್ ವೈಸು ಮನೆಯಲ್ಲಿ ಮಾಡ್ಕೊಳ್ಳುವಂಥ ಪೌಡರೇ ಬೆಟರು. ಇದಕ್ಕೆ ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡ್ದಿರಾ ಡೈರೆಕ್ಟಾಗಿ ನಾವು ಈ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋದಷ್ಟೇ. ವಾರಕ್ಕೊಂದ್ಸರಿ ಅಥವಾ ನೀವು ತಿಂಗಳಿಗೊಂದ್ಸರಿ ಈ ರೀತಿ ಪೌಡರ್ಸ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗಿ ಕೂಡ ಇರುತ್ತೆ. ಅದರ ಅರೋಮಾ ಕೂಡ ಚೆನ್ನಾಗಿ ಇರುತ್ತೆ. ಈಗ ನಾನು 1 by 1 ಫ್ರೈ ಮಾಡ್ಕೊಳ್ತಾನೆ. ಇನ್ನೊಂದು ಕಡೆ ನಾನು ಮಿಕ್ಸಿ ಜಾರಲ್ಲಿ ಈ ಪೌಡರ್ಸ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಪುಟ್ಟದಾಗಿರುವಂಥ ಸ್ಪೈಸ್ ಜಾರಲ್ಲಿ ಹಾಕೋದಕ್ಕೋಸ್ಕರ ನಾನು ಒಂದು ಪೇಪರ್ ನ್ಯಾಪ್ಕಿನ್ ಮೇಲೆ ಹಾಕ್ಕೊಂಡು ಅದರಿಂದ ನಾನು ಒಂದು ಪುಟ್ಟದಾಗಿರುವಂಥ ಸ್ಪೈಸ್ ಬಾಕ್ಸಸಲ್ಲಿ ಹಾಕ್ಕೊಳ್ತೀನಿ. ಈಗ ನಾನು ಮಾಡ್ತಾ ಇರೋವಂಥದ್ದು ಲೆಮನ್ ರೈಸ್ ಪೌಡರು. ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಆದರೂ ಕೂಡ ಕಮೆಂಟ್ ಬರ್ತಾ ಇರುತ್ತೆ. ಇದಕ್ಕೋಸ್ಕರ ನಾನು 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ಮೆಂತ್ಯನ ತಗೊಂಡಿದ್ದೀನಿ. ಇದೆರಡು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು.
ಈಗ ನಾನು ಪೌಡರ್ನ ನಾನು ಆಗಲೇ ಹೇಳ್ದಂಗೆ ಪುಟ್ಟದಾಗಿರುವಂಥ ಕಂಟೈನರಲ್ಲಿ ಹಾಕೋದಕ್ಕೋಸ್ಕರ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ನಾನು ಒಂದು ಪುಟ್ಟದಾಗಿರುವಂಥ ಬಾಟಲಲ್ಲಿ ಹಾಕ್ತೀನಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ನನ್ನ ಸ್ಪೈಸ್ ಕಂಟೈನರ್ಸು. ಇದರಲ್ಲಿ ಹಾಕೋದಕ್ಕೋಸ್ಕರನೇ ನಾನು ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ನಿಮಗೆ ನ್ಯೂಸ್ ಪೇಪರ್ ಮೇಲೆ ಹಾಕೋದು ಇಷ್ಟ ಇಲ್ಲ ಅನ್ನೋದಾದರೆ ಪುಟ್ಟದಾಗಿರುವಂಥ ಸ್ಪೂನ್ ಸಹಾಯದಿಂದ ಕೂಡ ನೀವು ಈ ಒಂದು ಸ್ಪೈಸ್ ಕಂಟೈನರ್ಸಲ್ಲಿ ತುಂಬಿಸ್ಕೊಳ್ಬೋದು. ನೋಡಿ, ನೋಡೋಕ್ಕೆ ತುಂಬ ಕ್ಯೂಟ್ ಆಗಿದೆ. ಇದರಲ್ಲಿ ಹೋಲ್ಸ್ ಕಡೆ ಕೂಡ ಕೊಟ್ಟಿರ್ತಾರೆ, ಒಂದು ದೊಡ್ಡದಾಗಿರುವಂಥ ಹೋಲ್ ಕೂಡ ಕೊಟ್ಟಿರ್ತಾರೆ. ಯಾವ ಕಡೆ ಬೇಕೋ ಆ ಕಡೆ ನಮಗೆ ಎಷ್ಟು ಪೌಡರ್ ಬೇಕೋ ಅಷ್ಟು ಪೌಡರ್ನ ಹಾಕ್ಕೊಳ್ಬೋದು. ಲೆಮನ್ ರೈಸ್ಗೋಸ್ಕರ ಇದರಲ್ಲಿ ನಾನು ಸ್ವಲ್ಪ ಚಕ್ಕೆ ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಸ್ಟಿಗೆ ನಾನು ಕಡಲೆಬೇಳೆ ಮೆಂತ್ಯನ ಹಾಕ್ಕೊಂಡು ಹುರ್ಕೊಂಡಿದ್ದೆ. ಅದರಲ್ಲೇ ಹುರಿದಿಟ್ಕೊಂಡಿರುವಂತಹ ಸ್ವಲ್ಪ ಚಕ್ಕೆ ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕೂಡ ಇದರಲ್ಲೇ ಹಾಕ್ಕೊಳ್ಬೇಕಾಗುತ್ತೆ. ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಲಿ. ಅಷ್ಟರೊಳಗಡೆ ಉಳಿದಿರುವಂಥ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥದ್ದನ್ನೆಲ್ಲ ಕೂಡ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೆಪ್ಪರ್ ಪೌಡರು. ಸಮರ್ ಆಗಿರೋ ಕಾರಣ ಜ್ಯೂಸ್ ಇರ್ಬೋದು, ಸಲಾಡ್ ಇರ್ಬೋದು ಮಾಡಬೇಕಾದ್ರೆ ಪೆಪ್ಪರ್ ಪೌಡರು ಎಲ್ಲದಕ್ಕೂ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಪೌಡರ್ ಮಾಡಿ ಒಂದು ಸ್ಪೈಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಚಕ್ಕೆ ಲವಂಗದ ಪೌಡರು ಇದನ್ನ ಕೂಡ ಈ ಒಂದು ಕಂಟೈನರಲ್ಲಿ ಹಾಕ್ಕೊಂಡಿದ್ದಾದ್ಮೇಲೆ ಫೈನಲ್ ಆಗಿ ನಾನು ಲೆಮನ್ ರೈಸ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡರ್ನ ನಾವು ಚಿತ್ರಾನ್ನಗಳಿಗೆ ಉಪಯೋಗಿಸೋದ್ರಿಂದ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ರೈಸ್ ಐಟಮ್ಸ್ ಎಲ್ಲ ಜಾಸ್ತಿ ಮಾಡ್ತೀರಾ ಅನ್ನೋದಾದರೆ ಒಂದ್ಸರಿ ಈ ಪೌಡರ್ನ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲದನ್ನ ಕೂಡ ಈ ರೀತಿ ಬಾಕ್ಸಲ್ಲಿ ಹಾಕ್ಕೊಂಡು ನೀಟಾಗಿ ಒರೆಸ್ಬಿಟ್ಟು ಅದರ ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ರಾಗಿನ ಯಾವ ರೀತಿ ಮೊಳಕೆ ಬರ್ಸೋದು ಅಂತ. ಜರಡಿಯಲ್ಲೇ ನಾವು ಮೊಳಕೆ ಕಾಳನ್ನ ರೆಡಿ ಮಾಡ್ಕೊಳ್ಬೋದು. ಲಾಸ್ಟ್ ವಿಡಿಯೋ ನೋಡಿದರೆ ಅದರ ಕಂಟಿನ್ಯೂಷನ್ನೇ ಈ ಒಂದು ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಈ ರೀತಿ ನಾನು ರಾಗಿನ ನೀಟಾಗಿ ಮೊಳಕೆ ಬಂದಾದ್ಮೇಲೆ ಒಂದು ಅಗಲವಾಗಿರುವಂಥ ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಬೇಸಿಗೆ ಆಗಿರೋದ್ರಿಂದ ಬಾಡಿ ತಂಪಾಗಲು ರಾಗಿ ಅಂಬಲಿ, ರಾಗಿ ಗಂಜಿ ಎಲ್ಲ ಕೂಡ ಮಾಡ್ಕೊಳ್ತಾ ಇರ್ತೀವಲ್ವಾ. ಅದಕ್ಕೋಸ್ಕರನೇ ನಾನು ರಾಗಿನ ಮೊಳಕೆ ಬರೆಸಿ ಇಟ್ಟಿದ್ದೀನಿ. ನಾರ್ಮಲ್ ಆಗಿ ರಾಗಿಗಿಂತ ಮೊಳಕೆ ಬಂದಿರುವಂಥ ರಾಗಿ ಹೆಲ್ತ್ ವೈಸ್ ತುಂಬಾನೇ ಒಳ್ಳೇದು. ಅದಕ್ಕೋಸ್ಕರ ನಾನು ರಾಗಿ ಮೊಳಕೆ ಬಂದಿದ್ದಾದ್ಮೇಲೆ ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿದಾದ್ಮೇಲೆ ಒಂದು 4 ಅವರ್ ಬಿಸಿಲಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಒಣಗೋಗುತ್ತೆ. ಒಣಗಿದ ಆದ್ಮೇಲೆ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊಳಕೆ ಬಂದಿರುವಂಥ ರಾಗಿನ ನಾವು ಹುರಿಬೇಕಾದ್ರೆ ಘಮ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂದು ಬಣ್ಣ ಬರೋವರೆಗೂ, ಅಂದರೆ ರಾಗಿ ಆಲ್ಮೋಸ್ಟ್ ಕಂದು ಬಣ್ಣ ಇರುತ್ತೆ, ಬಟ್ ನಿಮಗೆ ಫ್ರೈ ಆಗಬೇಕಾದ್ರೆ ಒಳ್ಳೆ ಸ್ಮೆಲ್ ಅನ್ನೋದು ಬರುತ್ತೆ. ಹದವಾಗಿ ಚೆನ್ನಾಗಿ ಹುರ್ಕೊಂಡಿದ್ದ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ನಾನು ತಗೊಂಡಿರುವಂಥ ರಾಗಿನ 3 ಬ್ಯಾಚಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಉಪ್ಪು ಎಲ್ಲನೂ ಹಾಕ್ಕೊಂಡು ರಾಗಿ ಗಂಜಿ ಮಾಡ್ಕೊಳ್ತೀರ ಅನ್ನೋದಾದರೆ ಜೀರಿಗೆ ಎಲ್ಲ ಕೂಡ ಹಾಕ್ಕೊಳ್ಬೋದು. ಬಟ್ ಕೆಲವೊಂದ್ಸರಿ ನಾವು ಬೆಲ್ಲನ ಹಾಕ್ಕೊಳ್ತೀವಿ, ಕೆಲವೊಂದ್ಸರಿ ಉಪ್ಪು ಖಾರನ ಹಾಕ್ಕೊಂಡು ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇಲ್ಲ, ಜಸ್ಟ್ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕೆಲವೊಂದು ಡ್ರೈ ಫ್ರೂಟ್ಸ್ನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ರಾಗಿ ಜೊತೆ ಪೌಡರ್ ಮಾಡ್ಕೊಳ್ಬೋದು, ಅಥವಾ ಆದಷ್ಟು ಸಪ್ರೇಟಾಗಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಬೆಟರು. ಯಾಕಂದರೆ ಡ್ರೈ ಫ್ರೂಟ್ಸ್ ಪೌಡರು ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ರಾಗಿ ಜೊತೆಗೆ ಮಿಕ್ಸ್ ಮಾಡಿಬಿಟ್ರೆ ಬೇಗ ಪೌಡರ್ ಖಾಲಿ ಆಗಿಲ್ಲ ಅನ್ನೋದಾದರೆ ಈ ಒಂದು ಹೋಲ್ ಪೌಡರ್ ಎಲ್ಲ ಕೂಡ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ತೊಗೊಂಡಿರುವಂಥದ್ದು 7 ರೀತಿಯಾಗಿರುವಂಥ ಡ್ರೈ ಫ್ರೂಟ್ಸ್: ಗೋಡಂಬಿ, ಬಾದಾಮಿ, ಮತ್ತು ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಇಷ್ಟನ್ನ ತಗೊಂಡು ಚೆನ್ನಾಗಿ ಹುರಿದಿಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಣ ಖರ್ಜೂರನ ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟನ್ನ ಕೂಡ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ರಾಗಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಪೂರ್ತಿ ತಣ್ಣಗಾಗಬೇಕಾಗತ್ತೆ. ಇದರ ಘಮ ಏನಿದೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವೇನಾದ್ರು ಒಂದ್ಸರಿ ಕೂಡ ಟ್ರೈ ಮಾಡಿಲ್ಲ ಅನ್ನೋದಾದರೆ ಒಂದ್ಸರಿ ಡೆಫಿನೆಟ್ಲಿ ಟ್ರೈ ಮಾಡಿ. ರಾಗಿ ಗಂಜಿ ಇರ್ಬೋದು, ರಾಗಿ ಅಂಬಲಿ, ಅಥವಾ ನೀವು ಮಜ್ಜಿಗೆ ಒಳಗಡೆ ಕೂಡ ಈ ಪೌಡರ್ನ ಹಾಕ್ಕೊಂಡು ಕುಡಿಬೋದು. ಎರಡನ್ನ ಕೂಡ ನಾನು ಸಪ್ರೇಟಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮೊಳಕೆ ಬಂದಿರೋಂಥ ರಾಗಿನೇ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಪೌಡರು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಬೇಗ ಖಾಲಿ ಮಾಡ್ತೀರ ಅನ್ನೋದಾದರೆ ಎರಡನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಅಂದರೆ ರಾಗಿ ಮತ್ತು ಡ್ರೈ ಫ್ರೂಟ್ಸ್ನ ಕೂಡ ಒಂದೇ ಸರಿ ಪೌಡರ್ ಮಾಡಿ ಇಟ್ಕೊಳ್ಬೋದು. ಇನ್ನು ಈ ಒಂದು ಡ್ರೈ ಫ್ರೂಟ್ಸ್ ಪೌಡರ್ಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ನೀವು ಲಡ್ಡು ಥರ ಕೂಡ ಮಾಡ್ಕೊಳ್ಬೋದು. ಈಗ ಬೇಸಿಗೆಯಲ್ಲಿ ಎಳ್ಳು ಎಲ್ಲ ಹಾಕಿ ತಿನ್ನೋದ್ರಿಂದ ಸ್ವಲ್ಪ ಹೀಟ್ ಎಲ್ಲ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ ನಾನು ಲಡ್ಡುನ ಅವಾಯ್ಡ್ ಮಾಡಿ ಈ ರೀತಿ ಪೌಡರ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದರ್ವೈಸ್ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿನೇ ಲಡ್ಡೂಸ್ನ ಮಾಡ್ಕೊಳ್ತಾ ಇರ್ತೀನಿ. ಈಗಾಗಲೇ ನಾನು ತುಂಬ ವಿಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ.
ಮೊಳಕೆ ಬಂದಿರುವಂತಹ ರಾಗಿಯಿಂದ ಮಾಡಿರುವಂತಹ ಪೌಡರು ತುಂಬಾ ವೈಟ್ ಆಗಿರುತ್ತೆ. ಬಟ್ ಈ ಡ್ರೈ ಫ್ರೂಟ್ಸ್ ಪೌಡರ್ ಏನಿದೆ ಆದಷ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೇನೆ ಬೆಟರು. ಇದು ಮಿಲ್ಕ್ ಶೇಕ್ ಜೊತೆಗೆ, ಅಂಬಲಿ ಜೊತೆಗೆ, ಮತ್ತೆ ನೀವು ಮಕ್ಕಳಿಗೆ ಏನಾದರೂ ಹಾಲೆಲ್ಲ ಕೊಡ್ತೀರಾ ಅಂದ್ರೆ ಹಾಲ್ ಜೊತೆಗೂ ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು. ನೆಕ್ಸ್ಟು ಕೆಲವೊಂದ್ಸರಿ ನಾವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಎಣ್ಣೆ ಎಲ್ಲಾನು ಸಿಡಿತಾ ಇರುತ್ತೆ, ನಮ್ಗೆ ಗೊತ್ತಿಲ್ದಿರೇನೆ ಎಣ್ಣೆ ಎಲ್ಲ ಚೆಲ್ತಾ ಇರುತ್ತೆ, ಅಥವಾ ಏನಾದ್ರು ನೀರೆಲ್ಲ ಚೆಲ್ತಾ ಇರ್ತೀವಿ. ಈ ರೀತಿ ಕ್ಯಾಬಿನೆಟ್ಸ್ ಒಳಗಡೆ ಏನಾದ್ರು ಚೆಲ್ದಾಗ ನೀವು ಜಸ್ಟ್ ಆ ಪ್ಲೇಸ್ನ ಕ್ಲೀನ್ ಮಾಡೋದಕ್ಕಿಂತ ಎಲ್ಲದನ್ನು ತೆಗೆದು ಒಂದ್ಸರಿ ಕ್ಲೀನ್ ಮಾಡಿದ್ರೇನೆ ಬೆಟರು. ಅಥವಾ ನಿಮಗೆ ಅಡುಗೆ ಮನೆಯನ್ನ ಕ್ಲೀನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದವರು ದಿನಕ್ಕೆ ಒಂದೊಂದು ಕ್ಯಾಬಿನೆಟ್ನ ಕ್ಲೀನ್ ಮಾಡಿದ್ರು ಕೂಡ ಅಡುಗೆ ಮನೆ ತುಂಬಾನೇ ನೀಟಾಗಿರುತ್ತೆ. ನಾನು ಸ್ವಲ್ಪ ಏನೋ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಅನ್ನೋದು ಇಲ್ಲೆಲ್ಲ ಕೂಡ ಚೆಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿರೋವಂಥದ್ದನ್ನೆಲ್ಲ ಕೂಡ ಸೈಡಿಗೆ ತೆಗೆದಿಟ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಜಿಡ್ಡಾಗಿತ್ತು ಅಂದರೆ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ಬೇಕಾಗತ್ತೆ. ಅದರ್ವೈಸ್ ಸ್ಪ್ರೇ ಮಾಡಿಬಿಟ್ಟು ಒಂದು ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡು ನೀಟಾಗಿ ಈ ರೀತಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನೀವು ಬಟ್ಟೆಯಿಂದ ಒರೆಸ್ಬೇಕಾದ್ರೇ ಗೊತ್ತಾಗುತ್ತೆ ಜಿಡ್ ಇದೆಯಾ ಇಲ್ವಾ ಅಂತ. ಸ್ವಲ್ಪ ಜಿಡ್ಡೆಲ್ಲ ಜಾಸ್ತಿ ಇತ್ತು ಅನ್ಸಿದ್ರೆ ಇನ್ನೊಂದ್ಸರಿ ಲಿಕ್ವಿಡ್ನ ಸ್ಪ್ರೇ ಮಾಡಿ ಸ್ವಲ್ಪ ಟೈಟಾಗಿ ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗತ್ತೆ. ಒತ್ತಿ ಒರೆಸ್ಕೊಳ್ಳೋದ್ರಿಂದ ಜಿಡ್ಡೆಲ್ಲ ಕೂಡ ಬೇಗನೆ ನೀಟಾಗಿ ಬಂದ್ಬಿಡುತ್ತೆ. ಡೋರ್ನ ಕೂಡ ಅದೇ ರೀತಿನೇ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಒರೆಸ್ಕೊಳ್ಬೇಕಾದ್ರೇ ನೀವು ಅಬ್ಸರ್ವ್ ಮಾಡಿದ್ರಿ, ನಾನು ಇಲ್ಲಿ ಲೈನರ್ಸ್ನ ಹಾಕಿದ್ದೆ ಕೆಳಗಡೆ, ಅದೆಲ್ಲ ಕೂಡ ಸ್ವಲ್ಪ ಜಿಡ್ಡಾಗಿರೋ ಕಾರಣ ನಾನು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಈಗ ಇಲ್ಲಿಟ್ಟಿರುವಂತಹ ಎಲ್ಲ ವೆಸಲ್ಸ್ನ ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಇಲ್ಲಿ ನಾನು ಕೆಲವೊಂದು ಗ್ಲಾಸ್ ಕಂಟೈನರ್ಸ್ನ ಕೂಡ ಇಟ್ಕೊಂಡಿರ್ತೀನಿ, ಕೆಲವೊಂದು ಪ್ಲಾಸ್ಟಿಕ್ ಕಂಟೈನರ್ಸ್ನ ಕೂಡ ಇಲ್ಲೇ ಇಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಪ್ಲಾಸ್ಟಿಕ್ ಕಂಟೈನರ್ಸ್ನ ಅವಾಯ್ಡ್ ಮಾಡ್ತಾ ಇರ್ತೀನಿ, ಬಟ್ ಕೆಲವೊಂದ್ಸರಿ ನಾವೇನಾದ್ರು ಬೈ ಮಾಡಿದಾಗೆಲ್ಲ ಬಂದಿರುವಂಥ ಕಂಟೈನರ್ಸ್ನ ಇಲ್ಲಿ ಇಟ್ಕೊಳ್ತಾ ಇರ್ತೀನಿ. ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ನಾವು ಫುಡ್ ಯಾರಿಗಾದ್ರೂ ಪ್ಯಾಕ್ ಮಾಡಿ ಕೊಡಬೇಕಾದ್ರೆ ಈ ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್ನ ಉಪಯೋಗಿಸ್ಕೊಳ್ಬೋದು. ಈಗ ನಾನು ಆಗಲೇ ತೋರಿಸ್ದೆ ಅಲ್ವಾ, ಜೀರಾ ಪೌಡರು, ಪೆಪ್ಪರ್ ಪೌಡರು ಎಲ್ಲ ರೆಡಿ ಮಾಡ್ಕೊಂಡಿರುವಂಥದ್ದು. ಆ ಒಂದು ಸ್ಪೈಸ್ ಜಾರ್ಸ್ ಎಲ್ಲ ಕೂಡ ಇದೆ. ಈ ಸ್ಪೈಸ್ ಜಾರ್ಸ್ನೆಲ್ಲ ಕೂಡ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ನೀಟಾಗಿ ಇದನ್ನ ಕೂಡ ಒರೆಸ್ಬಿಟ್ಟು ಜೋಡಿಸ್ಕೊಳ್ಳೋಣ ಅನ್ನೋದ್ರಿಂದ ಎಲ್ಲದನ್ನ ಕೂಡ ಬಟ್ಟೆಯಿಂದ ಈ ರೀತಿಯಾಗಿ ಒರೆಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನ ಕೂಡ ಎಲ್ಲೆಲ್ಲಿ ಇಡಬೇಕು ನೋಡಿಕೊಂಡು ಆ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ನೀಟಾಗಿರುತ್ತೆ. ಎಲ್ಲಿನ ಕೆಲಸ ಅಲ್ಲೇ ಮುಗಿಸೋದ್ರಿಂದ ಕೂಡ ಜಿಡ್ಡೆಲ್ಲ ಕೂಡ ಆಗ್ದಿರ ಇರುತ್ತೆ. ಸಣ್ಣ ಸಣ್ಣ ಹುಳಗಳು, ಕಾಕ್ರೋಚಸ್ ಎಲ್ಲ ಕೂಡ ಬರ್ದಿರ ಇರುತ್ತೆ. ನೆಕ್ಸ್ಟ್ ಡೋರಲ್ಲಿ ನಾನು ಒಂದು ಹುಕ್ಕನ್ನ ಈ ರೀತಿ ಅಂಟಿಸ್ಬಿಟ್ಟು ಅದಕ್ಕೆ ಈ ಒಂದು ಬ್ಯಾಗ್ನ ಹಾಕ್ತಾ ಇದ್ದೀನಿ. ಈ ಒಂದು ಪೇಪರ್ ಬ್ಯಾಗಲ್ಲಿ ಪುಟ್ಟಾಗಿರುವಂಥ ಕವರ್ಸ್ನ ಹಾಕಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಈ ವಾಟರ್ ಬಾಟಲಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಟ್ಟೆನ ಇಟ್ಕೊಂಡಿರ್ತೀನಿ, ವೇಸ್ಟ್ ಬಟ್ಟೆಗಳನ್ನ. ಏನಾದರೂ ಉಪಯೋಗಿಸ್ಬೇಕು ಅನ್ನೋದಾದ್ರೆ ಆ ಒಂದು ಬಟ್ಟೆನ ಉಪಯೋಗಿಸ್ಕೊಂಡು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ಟಿಶ್ಯೂ ಬದಲಾಗಿ ಆ ರೀತಿ ಬಟ್ಟೆಗಳನ್ನ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟು ಇದು ತರಕಾರಿ ಹಾಕುವಂಥ ಒಂದು ಬುಟ್ಟಿ. ಆಲ್ಮೋಸ್ಟ್ 6 years ಆಗಿದೆ ಇದನ್ನ ತಗೊಂಡು. ಇದನ್ನ ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಕೆಲವೊಂದ್ಸರಿ ತರಕಾರಿ ಎಲ್ಲ ಖಾಲಿ ಆದಾಗ ಅಥವಾ ಏನಾದ್ರು ಸ್ವಲ್ಪ ಡಸ್ಟ್ ಎಲ್ಲ ಜಾಸ್ತಿ ಇದೆ ಅಂದಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಕಿಟಕಿ ಪಕ್ಕದಲ್ಲೇ ಇದನ್ನ ಇಟ್ಟಿರೋದ್ರಿಂದ ಬೇಗ ಧೂಳು ಅನ್ನೋದು ಆಗ್ತಾ ಇರುತ್ತೆ. ಇದರಲ್ಲಿ ಹೊರಗಡೆ ಇಡೋಂಥ ತರಕಾರಿಗಳು, ಈರುಳ್ಳಿ, ಬೆಳ್ಳುಳ್ಳಿ, ಈ ರೀತಿ ತರಕಾರಿಗಳನ್ನ ಇಡ್ತಾ ಇರ್ತೀನಿ. ಇದೆಲ್ಲದನ್ನ ಕೂಡ ಒಂದ್ಸತಿ ನಾನು ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿದಾದ್ಮೇಲೆ ಒಂದು ಬಟ್ಟೆನ ತಗೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಅಥವಾ ಬಿಸಿಲಿತ್ತು ಅಂದರೆ ಬಿಸಿಲಲ್ಲಿ ಕೂಡ ಇಟ್ಕೊಳ್ಬೋದು. ಈಗ ಬೇಸಿಗೆ ಆಗಿರೋ ಕಾರಣ ಜಸ್ಟ್ ಬಟ್ಟೆಯಲ್ಲಿ ಒರೆಸ್ತಾ ಇದ್ದಂಗೆ ಬೇಗನೆ ಡ್ರೈ ಆಗಿಬಿಡುತ್ತೆ. ಈ ರೀತಿ ನೀಟಾಗೆಲ್ಲ ಒರೆಸಿದ ಆದ್ಮೇಲೆ ಇದನ್ನ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಒಳಗಡೆ ಬೇಗನೆ ಕೊಳೆ ಆಗಬಾರ್ದು, ನೀಟಾಗಿರ್ಬೇಕು ಅನ್ನೋದಾದ್ರೆ ಈರುಳ್ಳಿ ಎಲ್ಲ ಕೂಡ ಹಾಕೋದಕ್ಕಿಂತ ಮುಂಚೆ ಈ ರೀತಿ ಪುಟ್ಟದಾಗಿರುವಂಥ ಕವರ್ಸ್ನ ಹಾಕಿದ್ರೆ ಬೆಟರು. ಅದು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಪುಟ್ಟದಾಗಿರುವಂಥ ಪೇಪರ್ಸ್ನೆಲ್ಲ ಕೊಟ್ಟಿರ್ತಾರಲ್ವಾ, ಅದನ್ನ ಬೇಕಾದ್ರೂ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೋದು. ಅಥವಾ ಹಳೆ ಕ್ಯಾಲೆಂಡರ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನ ಕೂಡ ನೀವು ಕರೆಕ್ಟಾಗಿ ಸೈಜ್ಗೆ ಕಟ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಹೆಲ್ತಿಯಾಗಿರುವಂತಹ ಎಳ್ನೀರ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡ್ಕೊಳ್ಬೋದು, ಮತ್ತೆ ಅಡುಗೆ ಬೇಗ ಆಗಲು, ಮನೆ ನೀಟಾಗಿರಲು, ಆರೋಗ್ಯ ಚೆನ್ನಾಗಿರಲು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಕೆಲವೊಂದು ಐಡಿಯಾಸ್ ಬಂದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ಮನೆಯವರ ಆರೋಗ್ಯ ಗೃಹಿಣಿ ಕೈಯಲ್ಲೇ ಇರುತ್ತೆ. ನಾವು ಮಾಡುವಂಥ ಕೆಲವೊಂದು ಕೆಲಸಗಳಿಂದ ತುಂಬ ರೀತಿಯಾಗಿರುವಂಥ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.